ಹೌದಾ? ಅಂಥದ್ದೇನೆಲ್ಲ ಮಾಡಿದ್ರು? ಹೇಳೋದಕ್ಕೆ ಒಂದಾ ಎರಡಾ? ನಮ್ಮ ತಂಡದಲ್ಲಿ ಕಬಡ್ಡಿ ರೂಲ್ಸ್ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದೆಲ್ಲ ನಿಮಗೂ ಚೆನ್ನಾಗಿ ಗೊತ್ತು ತಾನೆ. ಇನ್ನು ಆಟ ಆಡೋದು ಹೆಂಗೆ ಅನ್ನೋದು ನನಗೂ ಸೇರಿಸಿ ನಮ್ಮ ತಂಡದಲ್ಲಿ ಯಾರಿಗೂ ನೆಟ್ಟಿಗೆ ಬರೋಕ್ಕಿಲ್ಲ. ಒಬ್ಬೊಬ್ರು ನೋಡಿದ್ರು ಒಂದೊಂದು ಆಂಗಲ್ ಅಲ್ಲಿ ಒಳ್ಳೆ ಕಾಮಿಡಿ ಪೀಸ್ಗಳು ಕಂಡಕ್ಟ್ ಕಾಡ್ತಾರೆ. ಸಾಕಪ್ಪ ಸಾಕು, ಈ ವರ್ಷ ಕಬಡ್ಡಿ ಆಡಿ ಮುಗಿಸ್ಬಿಟ್ರೆ ಕೈ ಮುಗಿದು ಬಿಡ್ತೀನಿ ನಾನು. ಇದೇನ್ ಮಹೇಶ, ಆವಾಗ್ಲೇ ಸಾಕಾಗೋಯ್ತೇನು? ಸಾಕಾಗ್ದೆ ಇನ್ನೇನ್ ಮಾಡು ಅಂತ ಹೇಳ್ತೀಯಪ್ಪ. ಎಲ್ಲ ಮುಗಿದು ಮನೆಗೆ ಹೋಗೋ ಟೈಮಲ್ಲಿ ಅದೆಲ್ಲಿ ಇಟ್ಕೊಂಡಿದ್ದೋ ಗೊತ್ತಿಲ್ಲ, ಕಬಡ್ಡಿ ಆಡಕ್ಕೆ ಎಷ್ಟು ಜನ ಬೇಕು ಅಂತ ಕೇಳ್ತಾ ನೋಡ. ನನಗೆ ಅದನ್ನ ಕೇಳಿ ನಗುನೇ ತಡೆಯಕ್ಕಾಗಿಲ್ಲ. ಆಮ್ಯಾಕೆ ಇನ್ನೇನು ಸಮಾಚಾರ? ಮುಂದುವರ್ಸು. ಹೇಳೋದು ಕೇಳೋದು ಏನಿಲ್ಲ, ಅದು ಹೆಂಗಾದ್ರೂ ಆಡೋಗೋಗ್ಲಿ. ಇವಾಗ ನಮ್ಮ ತಂಡಕ್ಕೆ ಆಡಕ್ಕೆ ಬರಕ್ಕಿಲ್ಲ. ನಿಮ್ಮನ್ನೆಲ್ಲ ನೋಡ್ತಿದ್ರೆ ನನ್ಗೆ ಭಯ ಆಯ್ತೈತೆ. ಆಡಿ ಗೆಲ್ತೀವಿ ಅನ್ನೋದಂತೂ ಸುಳ್ಳು, ಗೆಲ್ಲಿಸ್ತೀವಿ ಅಂತ ಹೇಳಿದ್ದೀರಾ. ಅದು ಹೆಂಗೆ ಗೆಲ್ಲಿಸ್ತೀರಾ ಅಂತ ಹೇಳ್ಬಿಟ್ರಪ್ಪ. ಹೇ, ಗೆಲ್ಲಿಸ್ತೀವಿ ಬಿಡೋ, ಗೆಲ್ಲಿಸ್ತೀವಿ ಬಿಡ್ಲಾ ಅಂತಮ್ಮ. ಈಗ ನೋಡಪ್ಪ, ನೀವು ಒಂದು ಕೆಲಸ ಮಾಡು. ಈಗ ಹೆಂಗಿದ್ರು ನೀನು ತಂಡ ಕಟ್ಟಿದ್ಯಾ ಅಲ್ವೇ? ತಂಡದಾಗೆ ಎಲ್ಲರಿಗಿಂತ ನೀನು ಸ್ವಲ್ಪ ಮೆರಿಬೇಕು. ಅಂದ್ರೆ ಮಿಕ್ದವರೆಲ್ಲ ಡಮ್ಮಿ ಪೀಸ್ಗಳು, ನೀನೇ ಸ್ವಲ್ಪ ಸ್ಟ್ರಾಂಗು ಅಂತ ತೋರಿಸ್ಕೋಬೇಕು. ಆಗ್ಲೇ ನೀನೇನಾದ್ರೂ ಒಂದು ಮಾತಾಡಿದ್ರೆ ಸಾಕು, ಮಿಕ್ದವರೆಲ್ಲ ಎದ್ರಕೊಂಡ್ ಭಯ ಪಡ್ತಾರೆ. ನಾವೇನಿಲ್ಲಪ್ಪ, ನಿಮ್ಮ ತಂಡದವ್ರು ಹೆಂಗ ಆಡ್ತಾರೋ ಅದಕ್ಕಿಂತ ಸ್ವಲ್ಪ ಕಚ್ಚಡವಾಗಿ ಆಟ ಆಡ್ತೀವಿ. ಒಟ್ನಾಗೆ ನೀನ್ ಗೆಲ್ಲಿಸ್ತೀವಿ ಬಿಡ್ಲಾ ಅಂತಮ್ಮ. ಓಕೆ, ಒಟ್ನಲ್ಲಿ ಹೆಂಗಾರ ಸರಿ, ನಿಮ್ಮ ಕಡೆಯವ್ರನ್ನ ಮುಟ್ಟಿದ್ರೆ ಹಂಗೆ ಬಿದ್ದೋಗ್ಬಿಡ್ಬೇಕು. ನಾನೇನಾದ್ರೂ ಇಟ್ಕೊಂಡ್ರೆ ಸುಮ್ಮನೆ ಹಂಗೆ ನಿಂತ್ಕೋಬೇಕು. ಆವಾಗ ನನ್ನ ಪೌರುಷ ಏನು ಅಂತ ತೋರಿಸ್ತೀನಿ. ಆವಾಗಲೇ ಈ ಹಳ್ಳಿ ಜನಕ್ಕೆ ನನ್ನ ಬೆಲೆ ಏನು ಅಂತ ಗೊತ್ತಾಯ್ತದೆ. ಏನ್ ಯೋಚನೆ ಮಾಡ್ತಿದ್ದೀರಾ ಆಂಟಿ? ಅದೇನೋ ಕೇಳ್ಬೇಕು ಅಂದ್ರಲ್ಲ, ಧೈರ್ಯವಾಗಿ ಕೇಳಿ. ನನ್ಗೇನು ಯೋಚನೆ ಇಲ್ಲ ಕಣವ. ನೀನು ನನಗ್ ಬ್ಯಾಸ ಆಗ್ಬಾರ್ದು ಅಂತ ಹಿಂಗ್ ಸುಳ್ಳು ಹೇಳ್ತಾ ಇದೀಯ ಅನ್ನೋದು ನನಗ್ ಗೊತ್ತಾಯ್ತದೆ. ಆದ್ರೂ ಅಲ್ಲಿ ಏನ್ ನಡೀತು? ರಂಗೇಗೌಡ ಸುಮ್ಕೆ ತಿನ್ನೆ ಇಲ್ಲ ಏನಾರು ಬೈದ್ನೆ, ಇಲ್ಲ ಅಂದ್ರೆ ಕೈ ಮಾಡಿದ್ನೆ? ಇಲ್ಲ, ನಮ್ ರಂಗೇಗೌಡ ಹಂಗೆಲ್ಲ ಹೆಣ್ಮಕ್ಳ ಮ್ಯಾಗ ಕೈ ಮಾಡಕ್ಕಿಲ್ಲ ಅನ್ನೋದು ನನ್ಗೂ ಸಂದಾಗ್ ಗೊತ್ತದೆ. ಅದಿಲ್ಲ ಅಂದ್ರೆ ಬೈದ್ನೇನವಾ? ನೀವ್ ಈ ವಿಚಾರದ ಬಗ್ಗೆ ಇಷ್ಟೊಂದು ಪ್ರಶ್ನೆ ಮಾಡ್ತಿದ್ದೀರಾ ಅಂದ್ರೆ ಇದರಲ್ಲಿ ನಿಮ್ ಕೈವಾಡ ಇದೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ನಾನು ಅಡ್ಗೆ ಮಾಡಾದ್ಮೇಲೆ ಟೇಸ್ಟ್ ನೋಡ್ದೆ, ಸಾಂಬಾರ್ ಚೆನ್ನಾಗೇ ಇತ್ತು. ಆದ್ರೆ ಅದನ್ನ ಡಬ್ಬಕ್ಕೆ ಹಾಕಕ್ಕೆ ಅಂತ ಹೋದಾಗ ನೀವ್ ಅಲ್ಲಿಗೆ ಬಂದು ನನ್ನ ತಡೆದು ಹೋಗಿ ರೆಡಿಯಾಗಿ ಬಾ ಅಂತ ಕಳಿಸಿ ಅದಕ್ಕೆ ಚೆನ್ನಾಗಿ ಖಾರದ ಪುಡಿ ಹಾಕಿ ನಾನು ಮಾಡಿರೋ ಅಡುಗೆನ ಹದಗೆಡ್ಸಿದೀರಾ ಅಂತ ನನಗೆ ಅರ್ಥ ಆಗಿದೆ. ಅಯ್ಯೋ, ಇದೇನವ್ವ? ನಾನೇನೋ ತಿಂದು ನೋಡ್ಬಿಟ್ಟು ಕೇಳಿದ್ರೆ ನೀನ್ ನನ್ನ ಮ್ಯಾಗೆ ಎತ್ಕಟ್ಟಿದೀಯಲ್ಲ. ನೋಡವ್ವ ಐಶ್ವರ್ಯ, ಇದಕ್ಕೂ ನನ್ಗೂ ಯಾವ ಸಂಬಂಧನೂ ಇಲ್ಲ ಕಣವ. ಇದ್ರಾಗೆ ನೀನ್ ಮಾಡಿರೋ ತೆಪ್ಪೇಯ. ನಾನ್ ರುಚಿ ನೋಡ್ದಾಗ ಇಲ್ದೆ ಇದ್ದಿದ್ ಖಾರ ತಗೊಂಡು ಹೋಗಿದ್ ಊಟದಲ್ಲಿ ಹೇಗ್ ಬಂತು? ದಾರಿಲಿ ಯಾರಾದ್ರೂ ಖಾರ ಮಿಕ್ಸ್ ಮಾಡಿದ್ರ? ಐಶ್ವರ್ಯ, ಸತ್ಯವಾಗ್ಲೂ ನಾನ್ ಹಾಕಿಲ್ಲ ಕಣವ. ನೋಡಿ, ನೀವು ಮತ್ತೆ ಸುಳ್ಳು ಹೇಳೋದಕ್ಕೆ ಹೊರಟಿದ್ದೀರಾ. ನನಗ್ ಸುಳ್ಳು ಯಾವುದು ಸತ್ಯ ಯಾವುದು ಗೊತ್ತಾಗುತ್ತೆ.
ಇವತ್ ನನ್ನ ಗಂಡ ಸುಮ್ಮನೆ ಊಟ ಮಾಡಿದ್ದಾರೆ. ಅವ್ರಿಗೇನಾದ್ರೂ ಅಪ್ಪಿ ತಪ್ಪಿ ಕೋಪ ಬರ್ಬೇಕಿತ್ತು, ಇರೋ ಸತ್ಯನ ಹೇಳಿ ನಿಮ್ನ ಬೀದಿಗೆ ತಂದು ನಿಲ್ಲಿಸ್ತಿದ್ದೆ.